ಶಿಕ್ಷಣ ಆರೋಗ್ಯಕ್ಕೂ ಕಂಟಕವಾದ ಬಸ್ ಕೊರತೆ. ಸಾರಿಗೆ ಅಧಿಕಾರಿಗಳಿಗೆ ಆರ್ಎಲ್ಎಚ್ಪಿ ಸಂಸ್ಥೆ ಹಾಗೂ ಗ್ರಾಮಸ್ಥರಿಂದ ಮನವಿ. ಗ್ರಾಮೀಣ ಭಾಗದಲ್ಲಿ ಸಾರಿಗೆ ವ್ಯವಸ್ಥೆ ಇಲ್ಲದೆ ಜನಸಾಮಾನ್ಯರು, ವಿದ್ಯಾರ್ಥಿಗಳು ಹಾಗೂ ರೋಗಿಗಳು ದಿನನಿತ್ಯ ಪರದಾಡುವಂತಾಗಿದೆ. ಶಾಲಾ, ಕಾಲೇಜು, ಆಸ್ಪತ್ರೆ ಹಾಗೂ ಇತರೆ ದಿನನಿತ್ಯದ ಅಗತ್ಯ ಕಾರ್ಯಗಳಿಗೆ ತೆರಳಲು ಸೂಕ್ತ ಬಸ್ ಸೌಲಭ್ಯವಿಲ್ಲದೆ ಖಾನಾಪುರ್ಕೆ ವಾಡಿ, ನೀಲ್ಕಂಠವಾಡಿ ಹಾಗೂ ಜಾನಾಪುರ್ ಗ್ರಾಮಗಳ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಆಗ್ರಹಿಸಿ ಇಂದು ಗ್ರಾಮೀಣ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆ ಆರ್ಎಲ್ಎಚ್ಪಿ ವತಿಯಿಂದ ಬಸವ ಕಲ್ಯಾಣ ಬಸ್ ಘಟಕದ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನೀಲ್ಕಂಠವಾಡಿ, ಖಾನಾಪುರವಾಡಿ ಹಾಗೂ ಖಾನಾಪುರ್ಕೆ, ಜಾನಾಪುರ್ ಈ 4 ಗ್ರಾಮಗಳ ಒಂದು ಸ್ಥಿತಿಗತಿಯನ್ನು ಕಂಡುಕೊಂಡಾದ್ಮೇಲೆ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ ಅಂತ ನಾವು ನೋಡ್ತೀವಿ. ಅದರಲ್ಲಿ ನೋಡಬೇಕು ಅಂತಂದಾಗ ಸಾರ್ವಜನಿಕರು, ವಯಸ್ಸರು, ಆಮೇಲೆ ಹದಿಹರೆಯ ಗರ್ಭಿಣಿಯರು, ಸೊ ಹೀಗೆ ಹಲವಾರು ತೊಂದರೆಗೆ ಈಡಾಗ್ತಾ ಇದೆ ಸಮುದಾಯನ. ಹಾಗಾಗಿ ನಮ್ಮ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯೆಡೆಗೆ ಮಕ್ಕಳ ಹಕ್ಕುಗಳನ್ನು ಕಲ್ಪಿಸ್ಕೊಡ್ಲಿಕ್ಕೆ ಮೂಲ ಸೌಕರ್ಯ ಅಂದರೆ ನಮಗೆ ಸಾರಿಗೆ ವ್ಯವಸ್ಥೆ ಇದೆ. ಸೊ ಹಾಗಾಗಿ ನಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗಾಗಿ, ಸರ್ವತೋಮುಖ ಅಭಿವೃದ್ಧಿಗಾಗಿ ನಮಗೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಾಗಿ ತಮ್ಮೆಲ್ಲರನ್ನ ಮನವಿ. ಈ 4 ಗ್ರಾಮಗಳ ಹದಿಹರಿಯದ ಕಿಶೋರಿಯರ ಗುಂಪಿನ ಸದಸ್ಯರು ಹಾಗೂ ಗ್ರಾಮದ ಮಹಿಳೆಯರು ಒಗ್ಗೂಡಿ ಸಾರಿಗೆ ಕೊರತೆಯಿಂದ ಆಗುತ್ತಿರುವ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದಿಟ್ಟು ತಮ್ಮ ಊರುಗಳಿಗೆ ತಕ್ಷಣವೇ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು. ನನ್ನ ಹೆಸರು ಭಾಗ್ಯಶ್ರೀ. ನಾನು ನೀಲ್ಕಂಠವಾಡಿ ಗ್ರಾಮದ ಹುಡುಗಿ ಇದ್ದೀನಿ. ಇವಾಗ ನಾನು ಡಿಗ್ರಿ ಓದ್ತಾ ಇದ್ದೀನಿ. ಅದು ಬಸವ ಕಲ್ಯಾಣ ಬರಬೇಕಾಗ್ತದ. ಬಸ್ಗಳು ಇಲ್ಲದ ಕಾರಣ ಏನೇನು ಪ್ರಾಬ್ಲಮ್ ಆಗ್ತಾ ಇದಾವ ಅಂತಂದ್ರೆ, ಆಟೋಗಳು ಅದಾವ್ರಿ, ಆದ್ರೆ ಅವು ಟೈಮಿಗೆ ಬರಲ್ರಿ. ಟೈಮಿಗೆ ಬರಲಿಲ್ಲ, ಮತ್ತು ಆಮೇಲೆ ಚಾರ್ಜ್ ಹತ್ತದ ಇದಲ್ರಿ. ಹಾಗಾಗಿ ನಾವು ಬಡವರಿದ್ದವರು ಆ ಚಾರ್ಜಿಗೂ ಸಹ ರೊಕ್ಕ ಇರಲ್ಲ ಒಂದೊಂದು ಟೈಮಿಗೆ. ಆ ಕಾರಣಕ್ಕಾಗಿ ಶಿಕ್ಷಣಕ್ಕೆ ಹೊಡೆತ ಬೀಳತ್ತದ. ಆಮೇಲೆ ನಮ್ಮ ಊರಾಗೆ 6ನೇ ತರಗತಿವರೆಗೆ ಸ್ಕೂಲ್ ಐತ್ರಿ. ಮುಂದಿನ ವಿದ್ಯಾಭ್ಯಾಸಕ್ಕೆ ಎಲ್ಲರೂ ಕಲ್ಯಾಣಕ್ಕೆ ಬರ್ಬೇಕಾಗ್ತೈತ್ರಿ. ಹೀಗಾಗಿ ಮನೆಯಲ್ಲೆಲ್ಲ ಇಲ್ಲಿ ಸ್ಕೂಲ್ ಇಷ್ಟಕ್ಕೆ ಮುಗಿಸೋಮ, ಆಮೇಲೆ ಆಟೋ ಇಲ್ಲ, ಬಸ್ ಇಲ್ಲ, ಈ ಎಲ್ಲ ಚಾರ್ಜ್ ಯಾರು ಕೊಡ್ತಾರ, ಆಮೇಲೆ ಹೊಲಕ್ಕೆ ಬರ್ಲಕ್ಕೆ ಭೀತಿ ಇರ್ತೈತಪ್ಪ, ಬೇಡ ಅಂಥೇಳಿ ಇಷ್ಟಕ್ಕೆ ಶಿಕ್ಷಣವನ್ನು ನಿಲ್ಲಿಸ್ಬಿಡ್ಲತ್ತಾರ. ಆಮೇಲೆ ಯಾರ್ಯಾರು ನಮ್ಮ ಕೆಲ್ಸಕ್ಕೆ ಬರ್ತಾರಲ್ಲ, ಕೆಲ್ಸಕ್ಕೆ ಬರೋರಿಗೂ ಸಹ ಹೊಲಕ್ಕೆ ಬರ್ಲಕ್ಕೆ ತೊಂದರೆ ಆಗ್ತಾ ಇದೆ ಸರ್. ಆಮೇಲೆ ತರಬೇತಿ ಪಡ್ಕೊಳ್ಳೋರಿಗೂ ಭೀ ಸಹ ತೊಂದರೆ ಆಗ್ತಿದೆ. ಯಾವ್ಯಾವ ಊರಂದ್ರೆ ನೀಲ್ಕಂಠವಾಡಿ ಗ್ರಾಮ, ಆಮೇಲೆ ಖಾನಾಪುರವಾಡಿ, ಖಾನಾಪುರ್ಕೆ ವಾಡಿ ಗ್ರಾಮಗಳು ಸೇರಿದಂತೆ, ಆಮೇಲೆ ಜಾನಾಪುರ ಗ್ರಾಮ ಸೇರಿದಂತೆ ಎಲ್ಲ ವಿದ್ಯಾರ್ಥಿ, ಕೆಲಸಕ್ಕೆ ಬರೋರು, ಆಮೇಲೆ ತರಬೇತಿಯನ್ನು ಪಡೆದುಕೊಳ್ಳುವವರು ಎಲ್ರಿಗೂ ಸಹ ಬಸ್ ಇಲ್ಲದ ಕಾರಣ ಭಾಳಷ್ಟು ಪ್ರಾಬ್ಲಮ್ಗಳು ಆಗ್ತಾ ಇದ್ದಾವೆ ಸರ್. ಇದನ್ನು 3 ದಿನಗಳಲ್ಲಿ ಅವರು ನಮಗೆ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು. ಇಲ್ಲದೆ ಅದಲ್ಲಿ ನಾವು ಮುಂದೆ ಹೋಗಂತಂದ್ರು ಹೋಗ್ತೀವಿ ಸರ್. ಯಾಕಂದ್ರೆ 4-5 ಬಾರಿ ಆಯ್ತು ಇದು ಎಲ್ಲ ಇಷ್ಟೇ ಅರ್ಜಿ ಕೊಡೋದು, ಹೋಗೋದು ಅಷ್ಟೇ ಆಗ್ಲತ್ತದ್ರಿ. ಗ್ರಾಮಸ್ಥರ ಈ ಹಕ್ಕೊತ್ತಾಯದ ಸಂದರ್ಭದಲ್ಲಿ ಆರ್ಎಲ್ಎಚ್ಪಿ ಸಂಸ್ಥೆಯ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಸರುಬಾಯಿ ದೊಡ್ಡಿ, ಸಿಬ್ಬಂದಿಗಳಾದ ಸ್ನೇಹಲತಾ ಮೈತ್ರೆ, ಪ್ರಿಯಾಂಕಾ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳು ಹಾಗೂ ಜನಸಾಮಾನ್ಯರ ಅನುಕೂಲಕ್ಕಾಗಿ ಬಸ್ ಸೌಲಭ್ಯ ಒದಗಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ.